ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಾಗ ಟೈಮ್ 5:55 ಆಗಿತ್ತು. ಮೊದಲು ದೇವ್ರಿಗೆ ಕೈ ಮುಗಿದು ಹಾಗೆ ಮನೆ ಹೊರಗಡೆ ಬಂದೆ. ವಿಪರೀತ ಚಳಿ, ತುಂಬಾ ಚಳಿ ಅನ್ನಿಸ್ತಾ ಇತ್ತು. ಡಿಸೆಂಬರ್ ಮಂತ್ ಬಂದ್ರೇ ಹಾಗೆ ತುಂಬಾ ಚಳಿ, ಧನುರ್ಮಾಸ ಬೇರೆ, ವಿಪರೀತ ಚಳಿ ಇರುತ್ತೆ. ಆ ಚಳಿನಲ್ಲೇ ಹೊರಗಡೆ ಬಂದೆ. ಹಾಗೆ ಒಂದೆರಡು ನಿಮಿಷ ಓಡಾಡ್ತಾ ವಾಕಿಂಗ್ ಮಾಡಿದೆ. ನನ್ನ ಗಿಡಗಳನ್ನೆಲ್ಲ ಸ್ವಲ್ಪ ನೋಡ್ಕೊಳ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲು ಮಾಡೋ ಕೆಲಸನೇ ನನ್ನ ಗಿಡಗಳನ್ನ ನೋಡೋದು. ಗಿಡಗಳನ್ನೆಲ್ಲ ನೋಡ್ಕೊಂಡು ಹಾಗೆ ಒಂದೆರಡು ವಾಕ್ ಮಾಡಿಕೊಂಡು ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಶಂಖಪುಷ್ಪ ಹೂವನ್ನೆಲ್ಲ ಕಿತ್ಕೊಂಡು ಶಂಖಪುಷ್ಪ ಹೂವಿನ ಟೀ ಕುಡಿತೀನಿ ಬೆಳಿಗ್ಗೆನೆ. ಇತ್ತೀಚೆಗೆ ಸ್ವಲ್ಪ ಯಾಕೋ ಹೂ ಕಡಿಮೆ ಆಗೋಗಿದೆ. ಒಂದೊಂದು ದಿನ ಸ್ವಲ್ಪ ಜಾಸ್ತಿನೇ ಹೂ ಬಂದಿರುತ್ತೆ, ಕೆಲವು ದಿನ ಹೂವೇ ಬಂದಿರಲ್ಲ. ಆ ಟೈಮಲ್ಲೆಲ್ಲ ಬಿಸಿ ನೀರನ್ನ ಕುಡಿದ್ಬಿಡ್ತೀನಿ. ಬೆಳಿಗ್ಗೆ ಹೊತ್ತು ಬಿಸಿ ನೀರು ಅಥವಾ ಟೀ, ಈ ಥರ ಶಂಖಪುಷ್ಪ ಹೂವಿನ ಟೀ ಎಲ್ಲ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆನಲ್ಲಿ ನಾನು ಯಾವುದೇ ರೀತಿ ಕಾಫಿ ಎಲ್ಲ ಕುಡಿಯೋದಿಲ್ಲ. ಕಾಫಿ ಒಂದೇ ಕುಡಿಯೋದು, ಟೀ ಅಭ್ಯಾಸ ನನಗಿಲ್ಲ. ಕಾಫಿ ಲವರ್ ನಾನು ಅಂತ ಹೇಳ್ಕೊಬೋದು. ಸೊ ಕಾಫಿ ಕುಡಿತೀನಿ ನಾನು, ಕಾಫಿ ಕುಡಿಯೋಲ್ಲ ಅಂತಲ್ಲ, 9 ಗಂಟೆ ಮೇಲೆ ಕುಡಿತೀನಿ ಕಾಫಿ. ಇವತ್ತು ಹೂವು ಹೆಚ್ಚಾಗೇನು ಸಿಗಲಿಲ್ಲ, ಒಂದು 6ರಿಂದ 7 ಹೂವು ಸಿಕ್ತು. ಸಾಕಷ್ಟೇ ಹೂವು 2 ಕಪ್ ಟೀ ಮಾಡ್ಕೋಬೋದು. ಸೊ ಇವಾಗ ಮೊದಲಿಗೆ ಟೀಗೆ ಇಟ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬಿಸಿ ಬಿಸಿಯಾಗಿ ಏನಾದರೂ ಕುಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಚಳಿಗೂ. ಅದಕ್ಕೂ ಮೊದಲಿಗೆ ಈಗ ಗ್ಯಾಸ್ ಮೇನ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ ನಾನು ಮಲಗೋದಕ್ಕೂ ಮುಂಚೆ ಮರಿದಿರ ಮಾಡೋ ಕೆಲಸನೇ ಮೊದಲು ಗ್ಯಾಸ್ ಮೇನ್ ಆಫ್ ಮಾಡೋದು. ನಾನೇ ಆಗಲಿ ಮಕ್ಕಳೇ ಆಗಲಿ ಪ್ರತಿಯೊಬ್ಬರು ಕೂಡ ಗ್ಯಾಸ್ ಮೇನ್ ಆಫ್ ಮಾಡಿನೇ ಮಲಗ್ತೀವಿ. ಇದು ತುಂಬ ಒಳ್ಳೆಯ ಅಭ್ಯಾಸ, ಸೇಫ್ಟಿ ಹೆಚ್ಚಿಗೆ ಇರುತ್ತೆ. ರಾತ್ರಿ ಹೊತ್ತು ಗ್ಯಾಸ್ ಮೇನ್ ಆಫ್ ಮಾಡೋದು ಒಳ್ಳೆಯದು, ಆದ್ದರಿಂದ ಆಫ್ ಮಾಡಿಬಿಡ್ತೀನಿ. ಈಗ ವಿಷ್ಣು ಸಹಸ್ರನಾಮನ ಹಾಕ್ಬಿಟ್ಟಿದ್ದೀನಿ. ಬೆಳಿಗ್ಗೆನೇ ಸ್ವಲ್ಪ ಕೇಳಿಕೊಂಡು ವಿಷ್ಣು ಸಹಸ್ರನಾಮನ ಕೆಲಸ ಮಾಡಿದ್ರೆ ಒಂದು ಪಾಸಿಟಿವ್ ಆಗಿ ದಿನ ಶುರುವಾಗುತ್ತೆ ಅಂಥೇಳಿ ಈಗ ಟೀ ಕುಡಿತಾ ಇದ್ದೀನಿ. ಟೀ ಎಲ್ಲ ಕುಡ್ದಿದ್ದಾಯಿತು. ಇವತ್ತು ಮಕ್ಕಳಿಗೆ ನಾನು ರಾಗಿ ಶಾವಿಗೆ ಮಾಡ್ತಾಯಿದ್ದೀನಿ. ರಾಗಿ ನೂಡಲ್ಸು, ರಾಗಿ ಶಾವಿಗೆ ಎರಡೂ ಮಾಡ್ತಾಯಿದ್ದೀನಿ. ಚಿನ್ನಿಗೆ ರಾಗಿ ಶಾವಿಗೆ ಇಷ್ಟ. ಐಶು ರಾಗಿ ನೂಡಲ್ಸ್ ಮಾಡಿಬಿಡಮ್ಮ ಅಂತ ಹೇಳಿದ್ಲು. ಪ್ಯಾನ್ಗೆ ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ನೀರು ಹಾಕ್ಕೊಂಡು ರುಚಿಗೆ ಉಪ್ಪು ಮತ್ತು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕುದಿ ಬರ್ತಾ ಇದ್ದಂಗೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು, ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಹಾಗೇ ರಾಗಿ ನೂಡಲ್ಸ್ ಮಾಡ್ಕೊಳ್ಳೋದು ತುಂಬಾ ಸುಲಭ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಚೆನ್ನಾಗಿ ಹೊಂದಿಸ್ಕೋಬೇಕು. ಮೊದಲೆಲ್ಲ ಮುದ್ದೆ ಮಾಡೋವಾಗ ಒಂದು ಮುದ್ದೆ ಪಾತ್ರೆ ಅಂತ ಇರ್ತಾಯಿತ್ತು. ಆ ಮುದ್ದೆ ಪಾತ್ರೆನ ಕೆಳಗಡೆ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ತೊಳಸ್ಕೊಳ್ತಾ ಇದ್ರು ನಮ್ಮಮ್ಮ. ಈಗೆಲ್ಲ ನಾನು ಬಾಣಲಿಲಿ, ಕುಕ್ಕರಲ್ಲಿ ಎಲ್ಲದರಲ್ಲೂ ಕೂಡ ರಾಗಿ ಮುದ್ದೆ ತೊಳಸ್ಬಿಡ್ತೀನಿ. ಈಗ ನಾನು ರಾಗಿ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಚಕ್ಲಿದು ಹೊರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ನೋಡಿ. ಈಗ ರಾಗಿ ಮುದ್ದೆನೆಲ್ಲ ಚೆನ್ನಾಗಿ ನಾನು ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಹೊಂದಿಸ್ಕೊಂಡು ಚಕ್ಲಿ ಹೊರಳಿಗೆ ಹಾಕ್ಕೊಂಡು ಇಡ್ಲಿ ಪ್ಲೇಟಿಗೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ. ಈಗ ಅದಕ್ಕೆಲ್ಲ ಎಣ್ಣೆ ಸವರ್ಕೊಂಡು ಒತ್ತು ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿ ಕೂಡ ಇರುತ್ತೆ. ನನಗೆ ಒತ್ತು ಶಾವಿಗೆ ತುಂಬಾ ಇಷ್ಟ ಆಗುತ್ತೆ. ಅಕ್ಕಿ ಶಾವಿಗೆನೂ ಅಷ್ಟೇ, ರಾಗಿ ಶಾವಿಗೆನೂ ಅಷ್ಟೇ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಬಿಸಿ ಬಿಸಿಯಾಗಿ ಚೆನ್ನಾಗಿ ಬೆಂದಿದೆ. ಮತ್ತಿನ್ನೊಂದಷ್ಟು ನಾವು ಬೇಯಿಸ್ಕೊಳ್ತೀವಿ, ತೆಗಿವಾಗಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಸ್ವಲ್ಪ ಬೋನ್ ಡೆವಲಪ್ಮೆಂಟ್ಗೆಲ್ಲ ರಾಗಿ ತುಂಬಾ ಒಳ್ಳೆಯದು. ನೋಡಿ ಈಗ ಒತ್ತು ಶಾವಿಗೆ ಹಾಕಿದ್ದೀನಿ ನಾನು, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದು ಢೋಕ್ಲಾ ಪ್ಲೇಟು, ಇದಕ್ಕೆ ನಾನೀಗ ನೂಡಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ನೂಡಲ್ಸ್ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೂಡಲ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ತರಕಾರಿ ಹಾಕಿಬಿಟ್ರೆ ಮುಗೀತು, ಇವಳಿಗೂ ಕೂಡ ನೂಡಲ್ಸ್ ರೆಡಿ ಆಗೋಗುತ್ತೆ ಐಶುಗೆ. ಸೊ ಅವಳು ಕೂಡ ಬಿಸಿ ಬಿಸಿಯಾಗಿ ತಿಂದು ಹೊರಡ್ತಾಳೆ. ಚಿನ್ನಿ ಒಬ್ಬಳೇ ಬಾಕ್ಸ್ ತೊಗೊಂಡೋಗೋದು. ಈಗ ನೀರು ಸ್ವಲ್ಪ ಕಾದಿದೆ ಚೆನ್ನಾಗಿ. ಈಗ ನಾನು ಶಾವಿಗೆನ ಇಡ್ತಾಯಿದ್ದೀನಿ, ಹಾಗೆ ನೂಡಲ್ಸ್ನು ಇದ್ರ ಜೊತೆಗೇ ಇಟ್ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಸಾಕು. 5 ನಿಮಿಷದಲ್ಲಿ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ, ತುಂಬಾ ಚೆನ್ನಾಗಿ ಆಗಿರುತ್ತೆ. ಹೀಗಿದ್ರ ಮೇಲೆ ಪ್ಲೇಟ್ಗೆ ಮುಚ್ತಾ ಇದ್ದೀನಿ. ಈಗ ಇದು 5 ನಿಮಿಷ ಆಗಿದೆ. ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ನಾನು ಸ್ವಲ್ಪ ಕೈನ ತೇವ ಮಾಡಿಕೊಂಡು ಒತ್ತು ಶಾವಿಗೆನ ಮುಟ್ತಾ ಇದ್ದೀನಿ. ಚೂರು ಕೂಡ ಕೈಗೆ ಅಂಟ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಬೆಂದಿಲ್ಲ ಅಂದರೆ ಕೈಗೆ ಇಟ್ಟಿಟ್ಟು ಹಾಗೆ ಸಿಗುತ್ತೆ. ಸೊ ಆವಾಗ ಬೆಂದಿಲ್ಲ ಅಂತ ಹೇಳಿ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಉದ್ರುದ್ರಾ ಕೂಡ ಆಗುತ್ತೆ. ಸೊ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಚಟ್ನಿ ನಾನು ನೀರು ಚಟ್ನಿ ಮಾಡ್ತಾಯಿದ್ದೀನಿ. ನೀರು ಚಟ್ನಿ ಮಾಡೋದಕ್ಕೆ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ. ಅದಕ್ಕೆ ಕಡಲೆ ಪಪ್ಪು ಒಂದು 50 ಗ್ರಾಮಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ.
ಒಂದು ಬೆಳ್ಳುಳ್ಳಿ ಗಾತ್ರದ ಹೆಸರಷ್ಟು ನಾನು ಶುಂಠಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಗಾತ್ರದ ಹೆಸರಷ್ಟೇ ನಾನಿಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ ಅಂತೇಳಿ ಈಗ ಇದನ್ನೆಲ್ಲ ರುಬ್ಕೊಂಡ್ರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ನೀರು ಚಟ್ನಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಈಗ ನೋಡಿ ನಾನು ಒತ್ತು ಶಾವಿಗೆನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡಿ ಸ್ವಲ್ಪ ಕೂಡ ಪ್ಲೇಟಿಗೆ ಅಂಟ್ಕೊಂಡಿಲ್ಲ, ನೀವು ಗಮನಿಸ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಸ್ನಾನ ಎಲ್ಲ ಮುಗಿದಿದೆ, ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಇವತ್ತು ನಾನೊಂದು ಬ್ರ್ಯಾಂಡ್ದು ಪರ್ಚೇಸ್ ಮಾಡಿದ್ದೆ, ಅದರ ರಿವ್ಯೂ ಕೊಡ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ಹೇಗಿದೆ, ಯಾವ ಪ್ರಾಡಕ್ಟ್ ಅದು ಅಂತ ಬನ್ನಿ ನೋಡೋಣ. ಅಗಾರೋ ಬ್ರ್ಯಾಂಡ್ ಹೇರ್ ಡ್ರೈಯರ್ ತುಂಬಾ ಚೆನ್ನಾಗಿದೆ. ಈಗಾಗಲೇ ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಾಡಕ್ಟ್ ಎಲ್ಲ ಯಾವಾಗಲೂ ಅಗಾರೋ ಬ್ರ್ಯಾಂಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಹೆಚ್ಚಾಗಿ ಅಗಾರೋ ಬ್ರ್ಯಾಂಡ್ನ ಯೂಸ್ ಮಾಡ್ತೀನಿ. ಇದು ತುಂಬಾ ರೀಸನಬಲ್ ಪ್ರೈಸಲ್ಲಿ ತೊಗೊಂಡೆ. ನಾನು ತೊಗೊಂಡಾಗ 1950 ರುಪೀಸ್ ಇದು. ಈಗ ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಅಮೆಝಾನ್ನಲ್ಲಿ. ನೀವು ಬೈ ಮಾಡೋ ಹಾಗಿದ್ರೆ ಖಂಡಿತ ಬೈ ಮಾಡ್ಬೋದು. ನೋಡಿ ಅಗಾರೋ ಬ್ರ್ಯಾಂಡು ಹ್ಯಾಂಡಲ್ ಎಲ್ಲ ತುಂಬಾ ಚೆನ್ನಾಗಿದೆ ಹಿಡ್ಕೊಳ್ಳೋದಕ್ಕೆ. 3 ಹೀಟ್ 2 ಸ್ಪೀಡ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಲೋ ಟೆಂಪ್ರೇಚರು ಹೈ ಸ್ಪೀಡು, ಮೀಡಿಯಮ್ ಟೆಂಪ್ರೇಚರು ಲೋ ಸ್ಪೀಡು, ಹೈ ಟೆಂಪ್ರೇಚರು ಹೈ ಸ್ಪೀಡು. ಬ್ರಷ್ ಎಲ್ಲ ನೈಲಾನಲ್ಲಿ ಬಂದಿರೋದ್ರಿಂದ ಪೂರ್ತಿಯಾಗಿ ತಲೆಗೆ ಪೂರ್ತಿ ಇಳಿಯುತ್ತೆ, ಕ್ಲೀನಾಗಿ ಕೊಂಬಾಗುತ್ತೆ, ತುಂಬ ಚೆನ್ನಾಗಾಗತ್ತೆ. ಹೇಗಾಗತ್ತೆ ಅಂತ ನಾನು ತೋರಿಸ್ತೀನಿ. ಇದರಲ್ಲಿ ಹೇರ್ ಡ್ರೈ ಮಾಡ್ಕೋಬೋದು, ಜೊತೆಗೆ ಸ್ವಲ್ಪ ಸ್ಟೈಲಿಶ್ ಆಗಿ ನಾವು ಹೇರ್ನ ಕೂಡ ಕೋಂಬ್ ಮಾಡ್ಕೋಬೋದು. 2 ಆಪ್ಷನ್ ಇದೆ ಇದರಲ್ಲಿ. ನಾನೀಗ ಇದರಲ್ಲಿ ಕೋಂಬ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಸ್ಪೀಡ್ ಆಪ್ಷನ್ ಇದೆ, ಆಫ್ ಆನ್ ಬಟನ್ನು ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಟೆಂಪ್ರೇಚರೆಲ್ಲ ನಾನೀಗ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಎಷ್ಟಕ್ಕೆ ಬೇಕೋ ನೀವು ಅಷ್ಟಕ್ಕೆ ಇಟ್ಕೋಬೋದು. ಲೋ ಟೆಂಪ್ರೇಚರಲ್ಲಿ ಬೇಕಂದರೆ ಲೋ ಟೆಂಪ್ರೇಚರಲ್ಲಿ, ಮೀಡಿಯಮ್ ಟೆಂಪ್ರೇಚರ್ ಬೇಕಂದರೆ ಲೋ ಸ್ಪೀಡಲ್ಲಿರುತ್ತೆ, ಹೈ ಟೆಂಪ್ರೇಚರ್ ಇದ್ದರೆ ಹೈ ಸ್ಪೀಡಲ್ಲಿರುತ್ತೆ. ಇದನ್ನು ನೀವು ನಿಮಗೆ ಕಂಫರ್ಟಬಲ್ ಯಾವುದಿದೆಯೋ ಅದರಲ್ಲಿ ಇಟ್ಕೊಂಡು ಕೋಂಬ್ ಮಾಡ್ಕೋಬೋದು. ನಾನೀಗಾಗಲೇ ಒಂದು ಸಾರಿ ಟವಲಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಒಂದು ಸಾರಿ ಕೋಂಬ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಸಿಕ್ಕಿರುತ್ತಲ್ಲ ಕೂದಲು, ಸೊ ಸಿಕ್ಕೆಲ್ಲ ಬಿಡಿಸಿ ನಾನು ಈಗ ಕೋಂಬ್ ಮಾಡ್ತಾಯಿದ್ದೀನಿ. ನಾನು ಸ್ನಾನ ಮಾಡೋವಾಗಲೇ ಕೋಂಬ್ ಮಾಡಿಬಿಡ್ತೀನಿ, ಆಗಿಂದಾಗಲೇ ಮಾಡಿಕೊಂಡ್ರೆ ಹೆಚ್ಚಾಗಿ ಸಿಕ್ಕಿರಲ್ಲ ಅಂತ ಹೇಳಿ. ಸೊ ನಾನು ಈಗಾಗಲೇ ಕೋಂಬ್ ಮಾಡಿಕೊಂಡು ಒಂದು ಸಾರಿ ಚೆನ್ನಾಗಿ ಟವಲಲ್ಲಿ ಒರೆಸ್ಕೊಂಡು ಈಗ ಹೇರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ತುಂಬಾ ಚೆನ್ನಾಗಿ ಕೋಂಬ್ ಆಗ್ತಾ ಇದೆ ಕೂಡ. ಸ್ಟೈಲಿಶ್ ಆಗಿ ನಾವು ಹೇರ್ ಕೋಂಬ್ ಮಾಡ್ಕೋಬೋದು. ಎರಡೂ ಕೂಡ ಬೆನಿಫಿಟ್ಸ್ ಇದೆ ಇದರಲ್ಲಿ. ನನಗೆ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಇದೊಂದು ಪ್ರಾಡಕ್ಟ್ ಇದ್ದರೆ ಸಾಕು. ಹೆಣ್ಮಕ್ಳಿರೋ ಮನೆಯಲ್ಲಿ ಸ್ವಲ್ಪ ಉದ್ದುದ್ದ ಕೂದಲಿರೋರಿಗೆ ತಲೆ ಒಣಗಿಸೋದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇದೊಂದಿದ್ರೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗೋಗುತ್ತೆ, ಬೇಗ ಕೂಡ ನಾವು ಸ್ವಲ್ಪ ಸ್ಟೈಲಿಶ್ ಆಗಿ ಕೋಂಬ್ ಕೂಡ ಮಾಡ್ಕೋಬೋದು. ನೋಡಿ ನನ್ನ ಹೇರ್ಸ್ ಹೇಗೆ ಕಾಣಿಸ್ತಿದೆ ಅಂಥೇಳಿ. ನೋಡಿ ತುಂಬ ಚೆನ್ನಾಗಾಗಿದೆ, ಸ್ವಲ್ಪ ಕೂಡ ಸಿಕ್ಕಿಲ್ಲ, ತುಂಬ ಒಂಥರ ಸ್ಟ್ರೈಟ್ನಿಂಗ್ ಆದಾಗೆ ಇದೆ, ತುಂಬಾ ಚೆನ್ನಾಗಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಏನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಬೈ ಮಾಡ್ಬೋದು. ಪ್ರಾಡಕ್ಟ್ ಚೆನ್ನಾಗಿದೆ. ನಾನೀಗ ನನ್ನ ಹೇರ್ಗೆ ಹೇರ್ ಡ್ರೈ ಮಾಡ್ಕೊಂಡಿದ್ದೀನಿ, ಹಾಗೆ ಹೇರ್ ಕೋಂಬ್ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ಕರ್ಲಿಯಾಗಿ ಕೂಡ ಮಾಡ್ಕೋಬೋದು. ಲಾಸ್ಟ್ ಕೂದಲು ಕೊನೆಯಲ್ಲಿ ಸ್ವಲ್ಪ ನಾವು ಅದನ್ನು ಕರ್ಲಿಯಾಗಿ ಕೂಡ ಮಾಡ್ಕೋಬೋದು. ಈಗ ನಾನು ನನ್ನ ಮಗಳಿಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ತೋರಿಸ್ತೀನಿ. ನನ್ನ ಹೇರ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈಗ ಅವಳ ಹೇರ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು, ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈಗ ಹೇರ್ ಸ್ಟ್ರೈಟ್ನರ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಇದು ಕೂಡ ಅಗಾರೋ ಬ್ರ್ಯಾಂಡು 1 ಇಯರ್ ವಾರಂಟಿನಲ್ಲಿ ಬಂದಿದೆ. ಇದನ್ನು ನಾನು ಬೈ ಮಾಡಿದ್ದು 2499ಗೆ. ಸೊ ಇದು ಕೂಡ ವರ್ತ್ ಇಟ್ ಅಂತ ಅನ್ನಿಸ್ತು ನನಗೆ. ಅಗಾರೋ ಬ್ರ್ಯಾಂಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ 2 in 1 ಆಪ್ಷನ್ ಇದೆ. ಇದರಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೋಬೋದು, ಹೇರ್ ಕೋಮಿಂಗ್ ಕೂಡ ಮಾಡ್ಕೋಬೋದು. ಎರಡೂ ಕೂಡ ಚೆನ್ನಾಗಿದೆ. ಸಲೂನ್ ಸ್ಟೈಲ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈಗ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅಗಾರೋ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ. ಹ್ಯಾಂಡಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ ಹಿಡ್ಕೊಳ್ಳೋದಕ್ಕೆ. ಬ್ರಷ್ ಬಂದು ಪ್ಯಾಡಲ್ ಶೇಪ್ ಡಿಸೈನಲ್ಲಿ ಬಂದಿದೆ, ತುಂಬ ಕೂದಲು ಪೂರ್ತಿಯಾಗಿ ಇಟ್ಕೊಳ್ಳುತ್ತೆ. ಇದು ಪವರ್ ಬಟನ್ ಕೊಟ್ಟಿದ್ದಾರೆ ನೋಡಿ, ಆನ್ ಆಫ್ ಆಪ್ಷನ್ ಇಲ್ಲೇ ಇರುತ್ತೆ. ಹಾಗೆ ನಿಮ್ಗೆ ಯಾವ ಹೀಟಿಗೆ ಬೇಕು ಅದಕ್ಕೆ ಪ್ಲಸ್ಸು ಮೈನಸ್ ಬಟನ್ ಮಾಡ್ಕೋಬೋದು. ಈಗ ಬನ್ನಿ ನಾನು ನನ್ನ ಮಗಳಿಗೆ ಹೇರ್ ಕೋಂಬ್ ಮಾಡ್ತೀನಿ. ಇದಕ್ಕೆ ಗ್ಲೌಸ್ ಕೂಡ ಕೊಟ್ಟಿದ್ದಾರೆ. ನಾನು ಗ್ಲೌಸ್ ಏನು ಹಾಕ್ಕೊಳ್ಳೋದಿಲ್ಲ, ಅಷ್ಟೊಂದೇನು ಇದು ಕೈ ಸುಡಲ್ಲ. ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಐಶು ಮಾಡಿ ತೋರಿಸ್ತಾ ಇದ್ದಾಳೆ, ಕೈಗೆ ಗ್ಲೌಸ್ ಹಾಕ್ಕೊಂಡು ತೋರಿಸಿದ್ದಾಳೆ. ಗ್ಲೌಸ್ ನೆಸೆಸರಿ ಏನು ಬೀಳಲ್ಲ. ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಗ್ಲೌಸ್ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಚಿನ್ನಿ ಹೇರ್ಸ್ನೆಲ್ಲ ಈಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ದಾಳೆ.
ಪಾರ್ಲರ್ ಸ್ಟೈಲಲ್ಲಿ ನಾವು ಈಸಿಯಾಗಿ ನಾವು ಪಾರ್ಲರಿಗೆ ಹೋಗೋ ನೆಸಸರಿನೇ ಇಲ್ಲ, ಈಸಿಯಾಗಿ ಮನೆ ಮಂದಿ ಎಲ್ಲ ಮಾಡ್ಕೋಬೋದು. ಹೆಣ್ಮಕ್ಳಿರೋ ಮನೆಗೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಇದು. ಚಿನ್ನಿ ಹೇರು ಕೂಡ ನಂತರನೇ ಸ್ವಲ್ಪ ಸಿಲ್ಕಿ ಆಗಿರೋದ್ರಿಂದ ತುಂಬ ಬೇಗ ಆಗೋಯ್ತು, ತುಂಬಾ ಚೆನ್ನಾಗಾಗತ್ತೆ. ಇವಳು ಕೂದಲು ಅಷ್ಟಾಗಿ ಸಿಕ್ಕಿದೆಯಲ್ಲ ಬೇಗ. ನೋಡಿ ಎಷ್ಟು ಚೆನ್ನಾಗಿ ಹೇರ್ ಸ್ಟ್ರೈಟ್ನಿಂಗ್ ಆಗಿದೆ, ಈಗ ತುಂಬಾ ಚೆನ್ನಾಗಾಗಿದೆ. ಅವಳಿಗಂತೂ ತುಂಬಾ ಇಷ್ಟ ಆಗೋಯ್ತು, ತುಂಬಾ ಖುಷಿ ಪಡ್ತೀನಿ. ಹೇರ್ ಡ್ರೈಯರ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಹೇರ್ ಸ್ಟ್ರೈಟ್ನಿಂಗ್ನ ತಿಂಗಳಲ್ಲಿ ಒಂದು 3 ಸಾರಿ ಯೂಸ್ ಮಾಡ್ಕೋಬೋದು. ಈಗ ಬನ್ನಿ, ಸುಮಾರು ಜನ ನಿಮ್ಮ ಹೇರ್ ಸೀಕ್ರೆಟ್ ಏನು ಅಂತ ಕೇಳ್ತಾ ಇದ್ರಿ. ನಾನು ಯೂಸ್ ಮಾಡುವಂಥ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿ ನೀವು ಆಯಿಲ್ ಯೂಸ್ ಮಾಡಿದ್ರೆ ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ. ಮೊದಲಿಗೆ ಒಂದು 5 ಟೀ ಸ್ಪೂನಷ್ಟು ಕರಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ, ಒಂದು 3 ಟೀ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ, 1 ಕಪ್ ಅಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 5 ರಿಂದ 6 ಬೆಟ್ಟದ ನೆಲ್ಲಿಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅಲೋವೆರಾ 2 ಪೂರ್ತಿ ಆಗಿರುವಂಥ ಅಲೋವೆರಾನ ತೊಗೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ಏನು ಸಾಫ್ಟ್ ಆಗೋ ಅಂಥ ಅಗತ್ಯ ಏನು ಬೀಳೋದಿಲ್ಲ, ಈ ರೀತಿ ಆದರೆ ಸಾಕು. ಈಗ ಇದಕ್ಕೆ ಪ್ಯೂರ್ ಕೋಕೋನಟ್ ಆಯಿಲ್ನ ನಾನು ಬಾಣಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಮನೆಯಲ್ಲೇ ಮಾಡಿರೋಂಥ ಕೊಬ್ಬರಿ ಎಣ್ಣೆ, ನಾನು ರೀಸೆಂಟಾಗಿ ಮಾಡಿದ್ದೆ, ಆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ. ಈಗ ಈ ಎಣ್ಣೆ ಕಾದಿದೆ, ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆಗೆ ಒಂದು ಸಣ್ಣ ಲೋಟದಷ್ಟು ನಾನಿಲ್ಲಿ ಸಾಸಿವೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈಗ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗಿದ ತಕ್ಷಣವೇ ನಾವು ರುಬ್ಬಿಟ್ಕೊಂಡು ಪೇಸ್ಟನ್ನೆಲ್ಲ ನಾನು ಬಾಣಲಿಗೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲದಿದ್ರೆ ಕುದಿ ಬಂದುಬಿಡುತ್ತೆ, ಎಣ್ಣೆ ಉಕ್ಕಿ ಬಂದು ಕೆಳಗಡೆ ಚೆಲ್ಲೋಗುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ನಾನು ಎಣ್ಣೆ ಕುದಿಸ್ಕೋತಾ ಇದ್ದೀನಿ. ತುಂಬ ಕಾಯಿಸ್ಕೋಬಾರ್ದು, ತುಂಬ ಕಾಯಿಸಿದ್ರೆ ಎಣ್ಣೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪನೇ ಲೋ ಫ್ಲೇಮಲ್ಲೇ ನೋಡಿ, ಇದೇ ಇದರಲ್ಲೇ ಎಣ್ಣೆ ಕುದಿಬೇಕು. ಈ ಎಣ್ಣೆನ ವಾರಕ್ಕೆ 2 ರಿಂದ 3 ಸಾರಿ ನೀವು ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ಇದನ್ನು 1 ನೈಟ್ ಬಿಡೋಣ, ಎಣ್ಣೆ ಬಣ್ಣ ಕೂಡ ಬದಲಾಗುತ್ತೆ. ಹಾಗೆ ಕೂದಲು ಚೆನ್ನಾಗಿ ಗ್ರೋ ಆಗಬೇಕಂದ್ರೆ ಎಣ್ಣೆ ಹಚ್ಚೋದ್ರಿಂದ ಮಾತ್ರ ಆಗಲ್ಲ, ನಾವು ಸೇವಿಸೋ ಆಹಾರ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಹಾಗೆ ಎಣ್ಣೆ ಹಚ್ಚಿ ನಾವು ರಾತ್ರಿ ಎಲ್ಲ ಬಿಟ್ಟು 2 ದಿನ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ಹೆಚ್ಚಿಗೆ ಆಗುತ್ತೆ. ಮ್ಯಾಕ್ಸಿಮಮ್ ನಾವು ತಲೆಗೆ ಎಣ್ಣೆ ಹಚ್ಚಿ ಒಂದು 4 ಗಂಟೆ ಬಿಟ್ಟರೆ ಸಾಕು. ಅದಾದ ನಂತರ ಬಿಸಿ ನೀರನ್ನು ಸ್ನಾನ ಮಾಡಬಾರ್ದು, ಸ್ವಲ್ಪ ಬೆಚ್ಚಗಿರುವಂಥ ನೀರಿಂದನೇ ಸ್ನಾನ ಮಾಡಬೇಕು. ಹಾಗೆ ನಾವು ಶಾಂಪೂ ಯೂಸ್ ಮಾಡುವಾಗ ಡೈರೆಕ್ಟಾಗಿ ಶಾಂಪೂನ ಹಚ್ಕೋಬಾರ್ದು, ಶಾಂಪೂಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾವು ತಲೆಗೆ ಹಚ್ಕೋಬೇಕು. ಆದ್ದರಿಂದ ಕೂಡ ಸ್ವಲ್ಪ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಶಾಂಪೂನ ಬದಲಾಯಿಸಿ, ಒಂದೇ ಶಾಂಪೂನ ಹಚ್ತಾ ಇರಬೇಡಿ. ಹಾಗೆ ನೀರೇನಾದರೂ ತುಂಬಾ ಹಾರ್ಡ್ ವಾಟರ್ ಆಗಿದ್ರೆ ಆದಷ್ಟು ನೀವು ವಾಟರ್ ಸಾಫ್ಟ್ನರ್ ಯೂಸ್ ಮಾಡಿ. ಸಾಫ್ಟ್ನರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀರು ಕೂಡ ಸಾಫ್ಟ್ ಆಗಿರುತ್ತೆ. ಸೊ ಹಾರ್ಡ್ ವಾಟ್ರ್ ಸ್ವಲ್ಪ ಅವಾಯ್ಡ್ ಮಾಡಿ. ನೋಡಿ, ಆಯಿಲ್ ಬಣ್ಣ ಎಲ್ಲ ಬದಲಾಗಿದೆ. ಈ ಆಯಿಲ್ನ ನೀವು 1 ವರ್ಷ ಸ್ಟೋರ್ ಮಾಡ್ಕೋಬೋದು, ಎಣ್ಣೆ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಒಂದ್ಸಾರಿ ಸಮಯ ಸಿಕ್ಕರೆ ಟ್ರೈ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂಥೇಳಿ. ಈಗ ನಾನು ಚಿನ್ನಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇದೆ, ಅದಕ್ಕೆ ಹೊರಟಿದ್ದೀನಿ. ನಾನು ಐಶು ಹೊರಟಿದ್ದೀನಿ. ಮೊದಲಿಗೆ ವೆಲ್ಕಮ್ ಸಾಂಗ್ಸ್ ಇತ್ತು, ಭರತನಾಟ್ಯ ಆಡಿದ್ರು, ಮಕ್ಕಳಂತೂ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು, ಒಳ್ಳೊಳ್ಳೆ ಕಾನ್ಸೆಪ್ಟ್ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು. ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿ ಸಿಂಗಿಂಗ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೀತು. ನನಗೆ ತುಂಬಾ ಖುಷಿ ಆಯಿತು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಕ್ಕೆ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಿಮ್ಮ ಜೊತೆ ಒಂದು ಖುಷಿಯಾಗಿರೋಂಥ ವಿಚಾರನ ಶೇರ್ ಮಾಡ್ಕೊಳ್ತೀನಿ ಅಂಥೇಳಿ. ದಯವಿಟ್ಟು ಕ್ಷಮೆ ಇರಲಿ, ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಮುಂದಿನ ವ್ಲಾಗಲ್ಲಿ ಖಂಡಿತ ಮಾಡ್ಕೋತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.